ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಜಯವರ್ಧನ್ ಅಂತ. ಮತ್ತೆ ಮಳೆ ಹುಯ್ಯುತ್ತಿದೆ, ಎಲ್ಲ ನೆನಪಾಗುತ್ತಿದೆ. ಈ ಚಿತ್ರದಲ್ಲಿ ರಂಗನಾಥ್ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ. ಈ ಕ್ಯಾರೆಕ್ಟರ್ 2 ಶೇಡಲ್ಲಿ ಬರುತ್ತೆ. ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾ ಹೋದರೆ ಭಾಳಷ್ಟು ಕಲಿತೆ, ಒಂದೊಳ್ಳೆ ಅನುಭವ. ಸಿನಿಮಾ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಇನ್ನು ನನಗೆ ಈ ಅವಕಾಶ ಹೇಗೆ ಬಂತು ಅಂತಂದರೆ, ನಾನು ಒಂದು 5 ವರ್ಷಗಳ ಕಾಲ ಥಿಯೇಟ್ರ್ ಮಾಡ್ತಾಯಿದ್ದೆ. ಹಲವಾರು ನಾಟಕಗಳನ್ನ ಮಾಡಿದ್ದೀನಿ. ಕಬಡ್ಡಿ ನರೇಂದ್ರ ಬಾಬು ಸರ್ ನಿರ್ದೇಶನದಲ್ಲಿ ಒಂದು ನಾಟಕ ಮಾಡ್ತಾಯಿದ್ದೆ. ಅಲ್ಲಿಂದ ನನಗೆ ಹೇ ಪ್ರಭು ಅಂತ ಒಂದು ಸಿನಿಮಾ ಸಿಕ್ತು. ಹೇ ಪ್ರಭು ಸಿನಿಮಾ ಆದಮೇಲೆ ಮತ್ತೆ ನನಗೆ ಈ ಮತ್ತೆ ಮಳೆ ಹುಯ್ಯುತ್ತದೆ, ಎಲ್ಲ ನೆನಪಾಗುತ್ತಿದೆ ಅನ್ನೋ ಒಂದು ಚಿತ್ರ ಸಿಕ್ತು. ಈ ಚಿತ್ರದ ಪಾತ್ರ ಏನಿದೆ ಸರ್? ಇನ್ನು ಈ ಚಿತ್ರದಲ್ಲಿ ನನ್ನ ಪಾತ್ರದ ಹೆಸರು ರಂಗನಾಥ್ ಅಂತ. ಈ ಪಾತ್ರ 2 ಶೇಡಲ್ಲಿ ಬರುತ್ತೆ. ಒಂದು 50 ವರ್ಷ ಆದಮೇಲೆ ಅದೇ ಕ್ಯಾರೆಕ್ಟರ್ ಜರ್ನಿ, ಮತ್ತು ಆ ಕ್ಯಾರೆಕ್ಟರ್ ಫ್ಲ್ಯಾಶ್ ಬ್ಯಾಕ್ ಒಂದು 25ರಿಂದ 30 ವರ್ಷದ ಒಳಗಡೆ ಇರ್ತಕ್ಕಂಥ ಪಾತ್ರ. ಫ್ಲ್ಯಾಶ್ ಬ್ಯಾಕಲ್ಲಿ ನಾನು ಲೆಕ್ಚರರ್ ಆಗಿ ಕೆಲಸ ಮಾಡ್ತಾಯಿರ್ತೀನಿ. ಅದೇ ಪಾತ್ರ ಒಂದು ಜರ್ನಿ ಆದಮೇಲೆ ಒಂದು ಕಾಲೇಜಿನ ಪ್ರಿನ್ಸಿಪಲ್ ಆಗಿ ಒಂದು ಪಾತ್ರ ಮಾಡಿದ್ದೀನಿ. ಸಂಭಾಷಣೆ ಭಾಳ ಅದ್ಭುತವಾಗಿದೆ, ಭಾಳ ಅಚ್ಚುಕಟ್ಟಾಗಿ ಸಿನಿಮಾ ಮೂಡಿ ಬಂದಿದೆ. ಅಂದರೆ ಸರ್, ಅದು ನಿಮ್ಮ ಪ್ರಿಪರೇಷನ್ ಹೆಂಗಿತ್ತು ಅಂತ? ಯಾಕಂದರೆ ಒಂದು 50 ಇಯರ್ಸ್ ಬಂದರೆ ಸ್ವಲ್ಪ ವರ್ಕ್ಶಾಪ್ ಎಲ್ಲ ಬೇಕಾಗುತ್ತೆ. ಹೌದು, ಅಂದರೆ ನಾನು ಥಿಯೇಟ್ರ್ ಮಾಡಿರೋದ್ರಿಂದ ನಾನು ಥಿಯೇಟ್ರಲ್ಲೂ ಕೆಲವೊಂದು ಏಜ್ಡ್ ಕ್ಯಾರೆಕ್ಟರ್ಸ್ ಮಾಡಿರೋದ್ರಿಂದ ಈ ಯಂಗ್ ರೋಲು ನಾನೇನು ಎಕ್ಸ್ಟ್ರಾ ಪ್ರಿಪ್ರೇಷನ್ ಅಂತ ಮಾಡಲಿಲ್ಲ. ಬಟ್ ಅದೇ ಸ್ವಲ್ಪ ಓಲ್ಡ್ ಏಜ್ ರೋಲ್ ಅಂತ ಮಾಡಿದಾಗ ಅದಕ್ಕೆ ಒಂದಷ್ಟು ಡೈರೆಕ್ಟರ್ಸಿಂದ ನಾನು ಇನ್ಪುಟ್ ತೊಗೊಂಡೆ. ಅಂದರೆ ಆ ಯಂಗ್ ವರ್ಷನ್ನು ಒಂದು ಜರ್ನಿ ಇದೆ. ಸೊ ಆ ಜರ್ನಿ ಆದಮೇಲೆ ಅವನಲ್ಲಿ ಏನೆಲ್ಲ ಸಣ್ಣ ಬದಲಾವಣೆಗಳು ಬರುತ್ತೆ ಎಲ್ಲರ ಜೀವನದಲ್ಲಿ ಆಗೋ ಥರ. ಸೊ ಅದ್ಭುತವಾಗಿ ಮೂಡಿ ಬಂದಿದೆ. ಸೊ ಒಂದು ಸರಿ ನಿಮ್ಮ ಡಬಲ್ ಶೇಡ್ ಇದೆ ಸರ್, ನಿಮ್ಮ ಪಾತ್ರ ಯಾವ ಥರ ಮಹತ್ವ ಇದೆ ಸರ್ ಸ್ಟೋರಿಗೆ? ಈ ಸಿನಿಮಾದಲ್ಲಿ ಒಂದು 4 ಪಾತ್ರಗಳು ಬಹಳ ಮುಖ್ಯವಾದ ಪಾತ್ರ. ಅಂದರೆ ಆ ಪಾತ್ರಗಳ ಸುತ್ತನೇ ಕತೆ ನಡೆಯೋದ್ರಿಂದ ನನ್ನ ಪಾತ್ರ ಭಾಳಷ್ಟು ಪ್ರಾಮುಖ್ಯತೆ ಇದೆ. ಈ ಪಾತ್ರದ ಸುತ್ತನೇ ಕತೆ ಮುಂದಕ್ಕೆ ಹೋಗುತ್ತೆ. ನಿಮ್ದು ಎಷ್ಟನೇ ಆಗುತ್ತೆ ಸರ್ ನಿಮ್ಮ ಸ್ಟೋರಿ? ಅಂದರೆ 1980ನೇ ಆ ಘಟ್ಟದಲ್ಲಿ ಒಂದು ಫ್ಲ್ಯಾಶ್ ಬ್ಯಾಕ್ ಎಪಿಸೋಡು ಬರುತ್ತೆ. ಅದಾದಮೇಲೆ ಕರೆಂಟ್ ಜನ್ರೇಷನಲ್ಲಿ ಏನಿದೆ 2010, 2015 ಆ ಟೈಮಲ್ಲಿ ಬರುವಂಥ ಇನ್ನೊಂದು ಪಾತ್ರ ಇದೆ. ಸೊ ನಿಮ್ಮ ಸಿನಿಮಾ ಏನಿದೆ ಸರ್, ವಿಶೇಷತೆ ಏನಿದೆ ನಿಮಗೆ? ಈ ಸಿನಿಮಾದ ವಿಶೇಷತೆ ಅಂತಂದರೆ ಕತೆ, ಚಿತ್ರಕಥೆ ಭಾಳ ಪ್ರಾಮುಖ್ಯತೆ ಇದೆ. ಎಲ್ಲರೂ ಹೇಳ್ತಾರೆ ವಿಭಿನ್ನವಾದ ಸಿನಿಮಾ ಅಂತ. ಬಟ್ ಇದು ನಿಜವಾಗ್ಲೂ ವಿಭಿನ್ನವಾದ ಸಿನಿಮಾನೇ. ಏನಕ್ಕೆ ಅಂತಂದರೆ ಇದು ಒಂದು ಕೃತಿ ಆಧಾರಿತ ಸಿನಿಮಾ. ಅಂದರೆ ಮೂಲ ಕೃತಿ ನೋಡಿದ್ರೆ ನೀವು ಒಂದು 12 ಪುಟಗಳಷ್ಟೇ ಇದೆ. ಅದನ್ನು ನಮ್ಮ ಕಬಡ್ಡಿ ನರೇಂದ್ರ ಬಾಬು ಸರ್ ಚಿತ್ರಕಥೆ ಬರೆದು, ಒಳ್ಳೆಯ ಸಂಭಾಷಣೆ ಬರೆದು, ಪರಮ್ ಸರ್ ಅವರ ಅದ್ಭುತವಾದ ನಿರ್ದೇಶನ ಇದೆ. ಎಲ್ಲರೂ ನೋಡಿ ಸಿನಿಮಾನ.